ಹಲೋ ಎವ್ರಿವಾನ್. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ತುಂಬ ಚಿಕ್ಕ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ತುಂಬ ಜಾಸ್ತಿ ಲಾಭನ ಪಡ್ಕೊಳ್ಬಹುದಾದಂತಹ ಒಂದಷ್ಟು ಐಡಿಯಾಸನ್ನು ಕೊಡ್ತೀನಿ. ಒಂದು 10 ಐಡಿಯಾಸನ್ನು ಕೊಡ್ತೀನಿ. ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಈ ಥರ ಐಡಿಯಾಸ್ ಅಂತೂ ಹೊಸದಾಗಿ ಬರ್ತಾ ಇರುವಂಥದ್ದು. ಹಾಗಾಗಿ ಚೆನ್ನಾಗಿ ನೀವು ಲಾಭನ ಮಾಡಬಹುದು. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೀವು ನೋಡಬೇಕಾಗುತ್ತೆ. ಇವಾಗ ಸ್ಕಿಪ್ ಮಾಡಿಕೊಂಡು ನೋಡಿದ್ರೆ ಏನಾಗುತ್ತೆ, ಒಂದು ಐಡಿಯಾ ನಿಮಗೆ ವರ್ಕೌಟ್ ಆಗ್ದಲೇ ಇರಬಹುದು, ಆದರೆ ಬೇರೆ ಬೇರೆ ಐಡಿಯಾಸ್ ನಿಮಗೆ ವರ್ಕೌಟ್ ಆದರೂ ಕೂಡ ಆಗಬಹುದು. ಹಾಗಾಗಿ ಐಡಿಯಾಸನ್ನು ತಿಳ್ಕೊಂಡಿರಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಫಸ್ಟ್ ಬಂದು ಯಾವ ಒಂದು ಐಡಿಯಾನ ನಾನು ಕೊಡ್ತೀನಿ ಅಂತ ಅಂದರೆ, ನೀವು ಗಿಫ್ಟ್ ಸ್ಟೋರನ್ನು ಮಾಡ್ಕೊಳ್ಬಹುದು. ಅದು ಕೂಡ ಕಸ್ಟಮೈಸೇಷನ್ ಮಾಡಿಕೊಡೋ ಅಂಥದ್ದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ, ಇವಾಗ ಗಿಫ್ಟ್ ಬೇಕಾಗಿರುತ್ತೆ ಅಲ್ವಾ ಜನಗಳಿಗೆ. ಗಿಫ್ಟನ್ನು ನೋಡೋದಕ್ಕೆ ಹೋಗ್ತಾರೆ, ಆದರೆ ಅವರ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಏನೋ ಒಂದು ಬೇರೆ ಬೇಕಾಗಿತ್ತು, ಇದರಲ್ಲಿ ಇವಾಗ ಯಾವುದೋ ಒಂದು ಕಪ್ ತಗೊಳ್ತಾರೆ, ಇಲ್ಲ ಏನೋ ಒಂದು ತಗೊಳ್ತಾರೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಏನೋ ಒಂದು ಹೆಸರಿರೋ ಅಂಥದ್ದಾಗಿರಲಿ, ಇಲ್ಲ ಅವ್ರಿಗೆ ಇಷ್ಟ ಇರೋ ಅಂಥವರಿಗೆ ಕೆಲವೊಂದು ಲೈನ್ಸ್ ಬೇಕಾಗಿರುತ್ತೆ. ಈ ಥರ ಎಲ್ಲ ಇರುತ್ತೆ. ನೀವು ಅವರಿಗೆ ಕಸ್ಟಮೈಸೇಷನ್ ಮಾಡಿ ಕೊಡ್ತೀರಾ ಅಂತ ಅಂದರೆ, ಕಂಪಲ್ಸರಿಯಾಗಿ ಅವರು ನಿಮ್ಮ ಹತ್ರನೇ ಈ ಒಂದು ಗಿಫ್ಟನ್ನು ಆರ್ಡರ್ ಮಾಡ್ಕೊಳ್ಬಹುದು. ನೀವು ಬೇಕಾಗಿದ್ದರೆ ಆಫ್ಲೈನಲ್ಲೂ ಕೂಡ ಮಾಡಬಹುದು, ಮತ್ತು ಆನ್ಲೈನಲ್ಲೂ ಕೂಡ. ಇದಕ್ಕೇನಿಲ್ಲ, ಮನೆಯಿಂದ ಕೂಡ ನೀವು ಮಾಡಬಹುದು. ಆನ್ಲೈನಲ್ಲೇ ನೀವು ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಮನೆಯಲ್ಲೇ ಹೊರಗಡೆ ಹೋಗ್ದಲೇ ಮನೆಯಲ್ಲಿಂದ ಕೂಡ ಮಾಡ್ಬೋದು. ಅಥವಾ ಒಳ್ಳೆ ಜಾಗ ಇದೆ, ಜಾಸ್ತಿ ಜನ ಕೂಡೋ ಅಂಥ ಜಾಗ ಇದೆ ಅಂತ ಅಂದರೆ ನೀವು ಆಫ್ಲೈನಲ್ಲೂ ಕೂಡ ಈ ಒಂದು ಬಿಸ್ನೆಸ್ಸನ್ನು ಮಾಡಬಹುದಾಗಿ ಇರುತ್ತೆ. ಕಡಿಮೆನೇ ಹಣ ಅನ್ನುವಂಥದ್ದು ಖರ್ಚಾಗುವಂಥದ್ದು, ಒಂದು ಸ್ವಲ್ಪ ಮಾರ್ಜಿನನ್ನು ಇಟ್ಕೊಂಡು ನೀವು ಅವುಗಳನ್ನ ಮಾರಬಹುದಾಗಿ ಇರುತ್ತೆ. ಒಂದು ಒಳ್ಳೆ ರೀತಿಯಾದಂತಹ ಗಿಫ್ಟ್ ಐಡಿಯಾಸನ್ನು ನೀವು ಹುಡ್ಕೊಬೇಕಾಗತ್ತೆ. ಜನರಿಗೆ ಈ ರೀತಿಯಾಗಿ ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅವುಗಳನ್ನು ನಿಮ್ಮ ಹತ್ರ ಕಸ್ಟಮೈಸ್ ಮಾಡಿಸ್ಕೊಳ್ತಾರೆ. ನೆಕ್ಸ್ಟ್ ನಾನು ಏನು ಬಿಸ್ನೆಸ್ ಐಡಿಯಾ ಹೇಳ್ತೀನಿ, ನಿಮಗೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ಬಹುದು. ಅದು ಏನು ಬಿಸ್ನೆಸ್ ಅಂತ ಅಂದರೆ, ಹೇರ್ ಬಿಸ್ನೆಸ್ ಆಗಿ ಇರುತ್ತೆ. ಬಟ್ ಹೇಳೋ ಅಂಥದ್ದಾದರೆ ಇದು ತುಂಬಾ ಚೆನ್ನಾಗಿ ಪ್ರಾಫಿಟ್ ಸಿಗೋ ಅಂಥದ್ದು. ಇತ್ತೀಚೆಗಂತೂ ಕೂದಲಿನ ಬೆಲೆ ಅನ್ನೋ ಅಂಥದ್ದು ತುಂಬಾ ಜಾಸ್ತಿ ಆಗ್ತಾ ಇದೆ. ನೀವು ಹೋಗ್ಬಿಟ್ಟು ಇವಾಗ ನಿಮ್ಮ ಕೂದಲನ್ನ ಕೊಡೋ ಅಂಥದ್ದಲ್ಲ, ನೀವು ಹೋಗ್ಬಿಟ್ಟು ಕೂದಲನ್ನ ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದಲ್ಲ. ನಿಮ್ಮ ಅಂಡರ್ ಒಂದಷ್ಟು ಜನನ ಇಡ್ಬೋದು. ಇವಾಗ ಹಳ್ಳಿಗಳ ಕಡೆ ಆಗಿರಲಿ, ಇಲ್ಲೂ ಬೇರೆ ಬೇರೆ ಕಡೆ ಆಗಿರಲಿ, ಎಷ್ಟೊಂದು ಜನ ಬಂದು ಕೇಳ್ತಾ ಇರ್ತಾರೆ ಕೂದಲು ಕೊಡಿ ಅಂತ ಅಲ್ವಾ. ಇವಾಗ ಇಂಡಿಯಾ ಅನ್ನುವಂಥದ್ದು ಕೂಡ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಒಂದು ಹೇರನ್ನು ಏನು ಮಾಡುತ್ತೆ ಅಂತ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದರಿಂದ ಕೂಡ ದುಡ್ಡನ್ನು ಮಾಡ್ತಾ ಇದೆ ಅಂತ ಹೇಳಬಹುದು. ಬೇಕಾಗಿದ್ದರೆ ನೀವು ಯಾರಾದರೂ ಪರಿಚಯ ಇರೋವಂಥವ್ರನ್ನ ಕೇಳಿ ಎಷ್ಟು ಲಾಭ ಮಾಡ್ಕೊಳ್ತಾರೆ ಅವರು ಅಂತ. ಕೂದಲಿಗಂತೂ ತುಂಬಾ ಡಿಮ್ಯಾಂಡ್ ಇದೆ ಇವಾಗಂತೂ. ಬೇರೆ ಬೇರೆ ಉದ್ದೇಶಗಳಿಗೆಲ್ಲ ಈ ಒಂದು ಕೂದಲುಗಳನ್ನು ಬಳಸುವಂತಹ ಕಾರಣದಿಂದಾಗಿ ಅದರ ಬೆಲೆ ಕೂಡ ಅಷ್ಟೇ ಜಾಸ್ತಿ ಆಗಿರೋ ಅಂಥದ್ದು. ಹಾಗಾಗಿ ಕೂದಲನ್ನು ಕಲೆಕ್ಟ್ ಮಾಡಿಸ್ಕೊಳ್ಬಹುದು ನೀವು, ನಿಮ್ಮ ಒಂದು ಅಂಡರ್ ಒಂದಷ್ಟು ಜನನ ಇಟ್ಟು ಆಗಿರಬಹುದು. ಆ್ಯಂಡ್ ಬೇರೆ ಬೇರೆ ಮಾರ್ಗಗಳನ್ನು ನೋಡಿ. ನೆಕ್ಸ್ಟ್ ಐಡಿಯಾ ಬಂದು ಡಯಟ್ ಫುಡ್ ಏನಿರುತ್ತೆ ಅದರದ್ದು ಶಾಪನ್ನು ಓಪನ್ ಮಾಡ್ಬೋದು ನೀವು. ಯಾಕೆ ಅಂತ ಅಂದರೆ, ಇತ್ತೀಚೆಗೆ ಜಂಕ್ ಫುಡ್ ಅದು ಇದು ತಿಂದು ಇಷ್ಟೊಂದು ಆರೋಗ್ಯ ಅನ್ನೋವಂಥದ್ದು ಕೆಡ್ತಾ ಇದೆ. ಮತ್ತು ಒಂದಷ್ಟು ಕಡೆ ಯಾವ ಥರ ಇರುತ್ತೆ ಅಂತ ಅಂದರೆ, ವಿಚಿತ್ರವಾದಂತಹ ಫುಡ್ ಅನ್ನುವಂಥದ್ದನ್ನು ನೋಡ್ತಾ ಇರ್ತೀವಿ. ಹೆಲ್ತಿಗೆ ಒಳ್ಳೇದಾಗ್ದಲೇ ಇರುವಂಥದ್ದು, ಈ ಥರ ಎಲ್ಲ ಇದೆ. ಆದರೆ ಕೆಲವೊಬ್ಬರಿಗೆ ಏನು ಡಯಟ್ ಫುಡ್ ಬೇಕು ಅಂತ ಇರುತ್ತೆ. ಸೊ ಆ ಒಂದು ಶಾಪನ್ನು ಓಪನ್ ಮಾಡ್ಬೋದು. ಹೊರಗಡೆ ತಿಂದರೂ ಕೂಡ ಹೆಲ್ದಿಯಾಗಿ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ತುಂಬ ಜನನೇ ಹುಡುಕ್ತಾ ಇರ್ತಾರೆ. ಹೆಲ್ದಿ ಆಪ್ಷನ್ ಇಲ್ಲ ಅಂತ ಮಾತ್ರ ಏನು ಕಾಮನ್ ಆಗಿ ಸಿಗುತ್ತೋ ಅದನ್ನು ತಿಂತಾ ಇರ್ತಾರೆ. ಒಂದು ವೇಳೆ ಏನಾದರೂ ನೀವು ಡಯಟ್ ಫುಡ್ಡನ್ನು ಕೂಡ ಏನಾದರೂ ಮಾರುತ್ತಾ ಇದ್ದೀರಾ ಅಂತ ಅಂದರೆ
ತಗೊಳ್ಳೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇವಾಗ ಜಿಮ್ ಇರುತ್ತೆ ಅಲ್ವಾ, ಅಲ್ಲಿ ಆಗಿರ್ಬೋದು, ಅದ್ರ ಮುಂದೆ ಇಲ್ಲ ಅಂದರೆ ಇವಾಗ ಸ್ಪೋರ್ಟ್ಸ್ದು ಫೀಲ್ಡ್ ಇರುತ್ತೆ ಅಲ್ವಾ, ಅಲ್ಲಿ ಅದ್ರ ಮುಂದೆ ನೀವು ಏನೋ ಒಂದು ಮೊಟ್ಟೆ ಆಗಿರಬಹುದು, ಇಲ್ಲ ಒಂದು ಹೆಲ್ತ್ ಡ್ರಿಂಕ್ ಒಳ್ಳೆಯದಾಗಿ ಇರುವಂಥದ್ದು ಸಾರಿ ಹೆಲ್ತ್ ಡ್ರಿಂಕ್ ಆಗಿರ್ಬೋದು ಅಥವಾ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು, ಈ ಥರ ಕೂಡ ಮಾರಿದ್ರೆ ತುಂಬ ಜನ ತೊಗೊಂಡಿರೋವಂಥದ್ದು ನೋಡಿರ್ತೀವಿ. ಇವಾಗ ಆಮ್ಲ ಆಗಿರ್ಬೋದು, ಆಮ್ಲಾಗೆ ಇನ್ನು ಅಂದರೆ ಬೆಟ್ಟದ ನೆಲ್ಲಿಕಾಯಿಗೆ ಜೊತೆಗೆ ಇನ್ನು ಬೇರೆ ಏನೋ ಹಾಕ್ಬಿಟ್ಟು ಮಾರೋ ಅಂಥದ್ದು, ಈ ಥರ ಎಲ್ಲ ಇರುತ್ತೆ. ಅದು ಕೂಡ ಹೆಲ್ತಿಗೆ ಒಳ್ಳೆಯದು ಅಂತ ತಗೊಳ್ತಾರೆ. ಇದೇ ಥರ ನೀವು ಏನಾದರೂ ಹೋಟೆಲ್ ಥರ ಇಟ್ಟರೆ, ಒಂದು ಫುಡ್ ಶಾಪನ್ನು ಓಪನ್ ಮಾಡಿದ್ರೆ, ಈ ಥರ ಕೂಡ ಚೆನ್ನಾಗಿದೆ ಈ ಒಂದು ಐಡಿಯಾ ಕೂಡ. ನೆಕ್ಸ್ಟ್ ಐಡಿಯಾ ಬಂದು ಮನೇಲೇ ಚಾಕ್ಲೇಟನ್ನು ತಯಾರಿಸೋವಂಥದ್ದು. ಇದಕ್ಕೆ ತುಂಬ ಜನ ಎಕ್ಸಾಂಪಲ್ಸ್ ಇದ್ದಾರೆ. ಮನೇಲಿನೇ ಚಾಕ್ಲೇಟನ್ನು ಮಾಡಿಬಿಟ್ಟು ತುಂಬ ಜಾಸ್ತಿ ಅವರು ದುಡಿತಿರೋ ಅಂಥವರು ಇದ್ದಾರೆ. ನೀವು ಕೆಲವೊಂದು ಕಡೆ ಸಿಗುತ್ತೆ, ಏನೇನು ಬೇಕು ತುಂಬಾ ಕಡಿಮೆನೇ ಖರ್ಚಾಗುವಂಥದ್ದು ಇದಕ್ಕೆ. ಅದನ್ನು ತರಿಸ್ಕೊಂಡು ಮನೇಲೇ ಮಾಡಿದ್ರೆ ನಿಮಗೆ ನೀವು ಮಾಡ್ತಿರೋ ಅಂಥ ಜಾಗಕ್ಕೇ ಬಂದು ಕೂಡ ತಗೊಳ್ಳೋ ಅಂಥವ್ರು ಇರ್ತಾರೆ. ಮತ್ತು ನೀವು ಪರಿಚಯ ಮಾಡ್ಕೊಳ್ಬೇಕು, ಹೋಗಿ ಕೆಲವೊಂದು ಬೇಕ್ರೀಸ್ಗಾಗಿರ್ಬೋದು, ಈ ಥರ ಎಲ್ಲನೂ ನೀವು ಕಾಂಟ್ಯಾಕ್ಟನ್ನು ತಗೊಂಡು ನೀವು ಅವರಿಗೆ ಕೊಡೋ ಥರ ಮಾಡ್ಬೋದು. ಅವ್ರು ಇನ್ನೊಂದು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ಮಾರ್ತಾರೆ. ನಿಮ್ಮ ಮನೆ ಹತ್ರನೇ ಬಂದು ಕೂಡ ತಗೊಂಡು ಹೋಗೋ ಅಂಥವರು ಇರ್ತಾರೆ. ಮತ್ತು ನೀವು ಬೇರೆ ಬೇರೆ ಕಡೆ ಕೂಡ ಕಳಿಸ್ಬಹುದು ಯಾರಾದರೂ ಇದ್ದರೆ. ಅಲ್ಲಿ ಕೂಡ ಜನಕ್ಕೆ ಅದು ರೀಚ್ ಆಯಿತು ಅಂತ ಅಂದರೆ ತಗೊಳ್ತಾರೆ, ಮನೆಯಲ್ಲೇ ಮಾಡಿರೋ ಅಂತಹ ಚಾಕ್ಲೇಟ್ಸ್ ಅಂತ. ಅದು ಕೂಡ ಡಿಫ್ರೆಂಟ್ ಶೇಪಲ್ಲಿ ಮತ್ತು ಡಿಫ್ರೆಂಟ್ ಫ್ಲೇವರ್ಸನ್ನು ಕೊಟ್ಟು ಹೆಲ್ದಿಯಾಗಿ ಮಾಡಿದ್ರೆ ಜನ ಇಷ್ಟಪಟ್ಟೆ ತಗೊಳ್ತಾರೆ ಅವುಗಳನ್ನ. ನೆಕ್ಸ್ಟ್ ಐಡಿಯಾ ಬಂದು ಟೈಲರಿಂಗ್ ಅಂತ ಹೇಳ್ಬೋದು. ಇದಂತೂ ಗೊತ್ತಿಲ್ದಲೇ ಇರೋ ಅಂಥದ್ದೇನೂ ಅಲ್ಲ, ಗೊತ್ತಿರೋ ಅಂಥದ್ದೇ. ಆದರೆ ಏನು, ನೀವು ತುಂಬ ಜಾಸ್ತಿ ಡಿಸೈನ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗಿ ಇರುತ್ತೆ. ನಿಮಗೆ ಆಫ್ಲೈನಲ್ಲೂ ಕೂಡ ನಿಮ್ಮ ಹತ್ರ ಬಂದುಬಿಟ್ಟು ನೀವು ಓಪನ್ ಮಾಡಬಹುದು ನಿಮ್ಮದೇ ಆದಂತಹ ಒಂದು ಅಂಗಡಿಯನ್ನು. ಅಲ್ಲಿ ಕೂಡ ಅಷ್ಟೇ, ಇಲ್ಲಾಂದರೆ ಮನೆಯಲ್ಲಿಂದ ಕೂಡ ನೀವು ಟೈಲರಿಂಗ್ ಮಾಡಬಹುದು. ನಿಮ್ಮ ಅಂಡರ್ ಕೂಡ ಬೇರೆಯವ್ರನ್ನ ಕೆಲಸಕ್ಕೆ ಇಟ್ಕೊಳ್ಬಹುದು. ಮತ್ತು ಆನ್ಲೈನಲ್ಲೂ ಕೂಡ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ನೀವು ಆನ್ಲೈನಲ್ಲೂ ಕೂಡ ಪ್ರಮೋಟ್ ಮಾಡಿಕೊಂಡ್ರಿ ಅಂತ ಅಂದರೆ ಅಲ್ಲಿಂದ ಕೂಡ ಬರ್ತವೆ ಎಷ್ಟೋ ಒಂದಷ್ಟು. ಅಂದರೆ ನಿಮ್ಮ ಒಂದು ಡಿಸೈನ್ಸ್ ತುಂಬ ಚೆನ್ನಾಗಿ ಇತ್ತು ಅಂತ ಅಂದರೆ ಜನಕ್ಕದು ಇಷ್ಟ ಆಗುತ್ತೆ, ಈ ಥರನೇ ಬೇಕು ಅಂತ. ಸೊ ನಿಮಗೋಸ್ಕರನೇ ಅವರು ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಐಡಿಯಾ ಬಂದು ನೆಟ್ವರ್ಕ್ ಮಾರ್ಕೆಟಿಂಗ್. ನೋಡಿ, ಯಾರ್ದೋ ಒಬ್ರದ್ದು ಬ್ರ್ಯಾಂಡ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಇರುತ್ತೆ. ಆ ಒಂದು ಪ್ರಾಡಕ್ಟ್ ಏನಿರುತ್ತೆ ಅಲ್ವಾ, ಅದನ್ನು ನೀವು ಸೆಲ್ ಮಾಡಬೇಕು. ಅವಾಗೇನಿರುತ್ತೆ, ಪ್ರಾಡಕ್ಟ್ ಬೇರೆಯವ್ರದ್ದು, ಆದರೆ ನೀವು ಅದನ್ನು ಸೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದಷ್ಟು ಕಮಿಷನ್ ಅಂತ ಕೊಡ್ತಾರೆ. ಆವಾಗ ನಿಮಗೆ ಕಾಸು ಬರುತ್ತೆ ಅಲ್ವಾ. ಈ ಥರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೀತಾರೆ ಅದನ್ನು. ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನು ಮಾರಬಹುದು. ಇವಾಗ ಆನ್ಲೈನಲ್ಲೂ ಕೂಡ ಅದು ಎಷ್ಟೊಂದು ಆಗ್ತಾ ಇದೆ. ನಿಮ್ಮದೇ ಸ್ಟೋರ್ ಥರ ಓಪನ್ ಮಾಡೋದು ಆನ್ಲೈನಲ್ಲಿ. ಜಸ್ಟ್ ನೀವು ಸೆಲ್ಲರೇ ಬೇರೆ ಬೇರೆ ಇರ್ತಾರೆ, ಬಟ್ ನೀವು ಮಧ್ಯವರ್ತಿಗಳಾಗಿ ನೀವು ಅದನ್ನು ಪ್ರಮೋಟ್ ಮಾಡ್ಕೊಂಡು ಏನು ಮಾಡ್ಬೋದು, ಜನ ತಗೊಳ್ಳೋ ಥರ ಮಾಡಬಹುದು. ನಿಮ್ಮದೇನು ಅಲ್ಲೇ ಅದೇ ಅಡ್ರೆಸ್ ಇರುತ್ತೆ, ಬಟ್ ಮಧ್ಯವರ್ತಿಗಳಾಗಿ ನೀವು ಕೆಲಸ ಮಾಡ್ತಾ ಇರ್ತೀರ ಅಷ್ಟೇ. ಆದರೂ ಕೂಡ ನಿಮಗೆ ದುಡ್ಡನ್ನು ಅಂಥದ್ದು ಬರುತ್ತೆ. ನೆಕ್ಸ್ಟು ಒಂದು ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ಪಾರ್ಟಿಗಾಗಿ ಪ್ಲ್ಯಾನ್ ಮಾಡೋ ಅಂಥವ್ರಾಗಿರ್ಬೋದು, ಅಥವಾ ಪಾರ್ಟಿ ಹಾಲ್ ಇರುತ್ತೆ ಅಲ್ವಾ, ಆ ಥರ ನಿಮಗೆ ವ್ಯವಸ್ಥೆ ಇದೆ ಅಂದರೆ ಈ ಥರ ಮಾಡ್ಬೋದು. ಇವಾಗ ಒಂದು 4-5 ರೂಮ್ಗಳ ಥರ ಮಾಡಿಬಿಟ್ಟು ಅಲ್ಲಿ ಏನು ಡೆಕೋರೇಟ್ ಮಾಡಿ ಇಟ್ಬಿಡೋ ಅಂಥದ್ದು. ಯಾವಾಗಲೂ ಕೂಡ ನೀವು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ ಯಾವಾಗಲೂ ಕೂಡ ತುಂಬ ದಿನಗಳವರೆಗೂ ಆ ಒಂದು ಡೆಕೋರೇಷನ್ಸ್ ಅನ್ನುವಂಥದ್ದು ಇರೋ ಥರ ಕೂಡ ಮಾಡ್ಕೊಳ್ಬಹುದು ಇವಾಗ. ಯಾಕೆ ಅಂದರೆ ಎಷ್ಟೊಂದು ಜನ ಅಫರ್ಡ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಅಷ್ಟು ಜಾಸ್ತಿ ಪ್ರೈಸ್ ಅನ್ನುವಂಥದ್ದು ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡ ಕಡೆ. ಬಟ್ ನೀವು ಒಂದಷ್ಟು ರೂಮ್ಗಳದ್ದು ಮಾಡಿಬಿಟ್ಟು
ಪಾರ್ಟಿ ಹಾಲ್ ಥರ ಮಾಡಿಬಿಟ್ರೆ ಏನಾಗುತ್ತೆ, ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ನೀವೇನಾದರೂ ಕೊಟ್ರಿ ಅಂತ ಅಂದರೆ ಚಿಕ್ಕ ಪುಟ್ಟ ಜನ ಕೂಡ ಏನು ಮಾಡ್ತಾರೆ ಬಂದುಬಿಟ್ಟು ಪಾರ್ಟಿಯನ್ನು ಮಾಡ್ತಾರೆ. ಒಂದು ಪಾರ್ಟಿ ಇವಾಗ ಬರ್ಡೇ ಸೆಲೆಬ್ರೇಷನ್ಸ್ಗಾಗಿರ್ಬೋದು, ಈ ಥರ ಎಲ್ಲ ಆಗಿರ್ಬೋದು. ಅಫೋರ್ಡೆಬಲ್ ಪ್ರೈಸಸಲ್ಲಿ ಕೊಟ್ಟರೆ ನಿಮಗೆ ಸಾಕಲ್ವಾ, ಅಷ್ಟು ಬಂದರೂ ಕೂಡ ಒಂದು ಇಷ್ಟು ಅವರ್ಗೆ ಇಷ್ಟು ಅಂತ ಹೇಳಿದ್ರು ಕೂಡ ಸಾಕು, ಜನ ಬಂದುಬಿಟ್ಟು ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ. ಕೇಕ್ ಕಟ್ಟಿಂಗ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಚಿಕ್ಕದಾಗಿ ಫಂಕ್ಷನ್ ಮಾಡೋ ಅಂಥದ್ದಾಗಿರ್ಬೋದು. ಸೊ ನಿಮಗೆ ಒಂದು ಕಮ್ಮಿ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಇದರಿಂದ ಏನು ಮಾಡ್ಬೋದು, ಒಳ್ಳೆ ರೀತಿಯಾಗಿ ನೀವು ದುಡ್ಡನ್ನು ಜಾಸ್ತಿನೇ ಮಾಡ್ಕೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಏನು ಆ ಒಂದು ಐಡಿಯಾ ಅಂತ ಅಂದರೆ, ನೀವು ಆರ್ಗ್ಯಾನಿಕ್ ಆಗಿನೇ ಬೆಳೆಯನ್ನು ಬೆಳೆಯೋ ಅಂಥದ್ದು. ಈ ಥರ ಮಾಡಿದ್ರೆ ಇವಾಗಂತೂ ತುಂಬಾ ಡಿಮ್ಯಾಂಡ್ ಇದೆ. ಯಾವಾಗಲೂ ಕೂಡ ಕೆಮಿಕಲ್ಸ್ನ ಹಾಕ್ಬಿಟ್ಟು ಬೆಳೆಸ್ತಿರೋ ಅಂಥದ್ದು ಅಷ್ಟು ಪೌಷ್ಟಿಕಾಂಶವಾಗಿ ಇರೋದಿಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಮೊರೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ಸಿಂಪಲ್ಲಾಗಿ ಇರೋವಂಥದ್ದು, ಅದು ಕೂಡ ಮಹಿಳೆಯರು ಚೆನ್ನಾಗಿ ಮಾಡ್ಬೋದು. ಇವಾಗ ಉಪ್ಪಿನಕಾಯಿ ಆಗಿರಲಿ ಅಥವಾ ಹಪ್ಪಳ, ಈ ಥರದವೇನು ಬರ್ತಾವಲ್ವ, ಹಪ್ಪಳ, ಸಂಡಿಗೆ, ಈ ಥರ ಬರೋ ಅಂಥದ್ದನ್ನೆಲ್ಲ ಮನೇಲೇ ಮಾಡಬಹುದು. ನೀವು ಪ್ರಿಪೇರ್ ಮಾಡಿಬಿಟ್ಟು ಏನು ಮಾಡ್ಬೋದು, ಕಳಿಸ್ಬಹುದು. ಯಾರಾದರೂ ಇದ್ದರೆ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಗಂಡಸರು, ಅವ್ರ ಹತ್ರ ಕಳಿಸ್ಬಹುದು. ಅವರು ಹೋಗ್ಬಿಟ್ಟು ಬೇರೆ ಬೇರೆ ಪ್ಲೇಸಸ್ಸಲ್ಲಿ ಮಾರಬಹುದು. ಅಥವಾ ನಿಮಗೇನಾದರೂ ಅಂಗಡಿಗಳು ಗೊತ್ತಿತ್ತು ಅಂದರೆ ಅವರ ಒಂದು ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು ಅವ್ರ ಹತ್ರ ಕೂಡ ನೀವು ಇದನ್ನು ಸೆಲ್ ಮಾಡಬಹುದಾಗಿ ಇರುತ್ತೆ. ನೆಕ್ಸ್ಟ್ ಅಂತ ಅಂದರೆ ಫ್ಯಾನ್ಸಿ ಡ್ರೆಸ್ ಏನಿರುತ್ತೆ ಅಲ್ವಾ, ಅವುಗಳನ್ನು ರೆಂಟ್ಗೆ ಕೊಡೋ ಅಂತಹ ಬಿಸ್ನೆಸ್ಸನ್ನು ಮಾಡ್ಬೋದು. ಇವಾಗ ಕೆಲವೊಂದು ಡ್ರೆಸ್ಗಳೇನು ಅಂತ ಅಂದರೆ ತುಂಬ ಜಾಸ್ತಿ ಇರುತ್ತೆ, ಪ್ರೈಸಸ್ ಅಂತೂ ತುಂಬ ಜಾಸ್ತಿ. ಫ್ಯಾನ್ಸಿ ಡ್ರೆಸ್ಗಳದ್ದು ಅಂತ ತಗೊಂಡ್ರೆ ಜಸ್ಟ್ ಒಂದು ಯಾವುದೋ 2 ಈವೆಂಟ್ಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಅಷ್ಟೊಂದೆಲ್ಲ ಖರ್ಚು ಮಾಡೋ ಅಂತಹ ಅವಶ್ಯಕತೆ ಇಲ್ಲ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ. ಇವಾಗ ಏನೇ ಆದರೂ ಹೆಣ್ಮಕ್ಳು ಅಂತ ತಗೊಂಡ್ರೆ ಒಂದು ಸಲ ಹಾಕ್ಕೊಳ್ತಾರೆ, ಮತ್ತು ಅದನ್ನು ರಿಪೀಟ್ ಮಾಡೋದಿಲ್ಲ. ಬೇರೆ ಒಂದು ಈವೆಂಟ್ಗಳಿಗಾಗಿರಲಿ, ಬೇರೆ ಒಂದು ಫಂಕ್ಷನ್ಗೆ ಆಗಿರಲಿ. ಹಾಗಾಗಿ ರೆಂಟನ್ನೇ ಕೊಡಬಹುದು ನೀವು. ಹಾಗಾಗಿ ಫ್ಯಾನ್ಸಿದು ಏನು ಡ್ರೆಸ್ಗಳಿರ್ತವೆ ಅವುಗಳನ್ನ ರೆಂಟ್ಗೆ, ಬಾಡಿಗೆಗೆ ಕೊಡುವಂತಹ ಬಿಸ್ನೆಸ್ಸನ್ನು ಕೂಡ ಮಾಡಬಹುದು. ಇದಿಷ್ಟು ಈ ಒಂದು ವಿಡಿಯೋದೊಳಗಡೆ ಹೇಳಿದ್ದೀನಿ. ಒಟ್ಟು 10 ಐಡಿಯಾಸನ್ನು ಹೇಳಿದ್ದೀನಿ. ಇನ್ನೂ ಬೇಕು ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟ್ ಇರುತ್ತೆ, ಅದಕ್ಕೆ ಹೋಗಿಬಿಟ್ಟು ನೋಡಿ. ಇನ್ನೂ ಜಾಸ್ತಿ ಐಡಿಯಾಸ್ ಅಂತೂ ಸಿಗುತ್ತೆ. ಇದರಲ್ಲಿರುವಂಥದ್ದು ಮಾಡೋದಕ್ಕಾಗೋದಿಲ್ಲ ಅಂತ ಅನಿಸಿದ್ರೂ ಕೂಡ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಒಳ್ಳೆ ರೀತಿಯಾದಂಥ ಪ್ರಾಫಿಟ್ ಅನ್ನುವಂಥದ್ದು ಮಾಡಬಹುದಾಗಿ ಇರುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಅದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ನಿಮಗೆ ಯಾವುದಾದ್ರೂ ಬೇರೆ ರೀತಿಯ ಬಿಸ್ನೆಸ್ ಐಡಿಯಾಸ್ ಆಗಿರಲಿ, ಆನ್ಲೈನಲ್ಲಿನೇ ನೀವು ಹೇಗೆ ದುಡ್ಡು ಮಾಡಬೇಕು ಅನ್ನೋದಾಗಿರಲಿ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ವೀಡಿಯೋಸನ್ನು ಮಾಡ್ತೀನಿ. ಅಪ್ಕಮಿಂಗ್ ವೀಡಿಯೋಸ್ ಅವೇ ಇರ್ತವೆ, ಪ್ಲೇಲಿಸ್ಟಲ್ಲೂ ಕೊಟ್ಟಿರ್ತೀನಿ, ಹೋಗಿ ನೋಡಬಹುದು ನೀವು. ಥ್ಯಾಂಕ್ ಯು.